ಐವರು ದರೋಡೆಕೋರರಿಂದ ದರೋಡೆಗೆ ಒಳಗಾದಕ್ಕಂಥ ಚಡಚನ ಪಟ್ಟಣದಲ್ಲಿರುವ SBI ಬ್ಯಾಂಕ್ ಬಳಿ ಇದೀಗ ಗ್ರಾಹಕರು ಜಮಾಯಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬ್ಯಾಂಕ್ ಬಳಿ ಆಗಮಿಸಿದ್ದಾರೆ. ಒಂದೇ ಒಂದು ಮಾತೇನಪ್ಪ ಅಂತಂದರೆ ಗ್ರಾಹಕರಿಗೆ ಇದೀಗ ದರೋಡೆಗೆ ಆಗಿರ್ತಕ್ಕಂಥ ಘಟನೆ ಒಂದು ಶಾಕ್ ನೀಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇವರು ತಮ್ಮ ಉಳಿತಾಯ ಖಾತೆ ಇರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ ಇರ್ಬೋದು, ಇನ್ನಿತರ ಖಾತೆಗಳಲ್ಲಿ ಹಣ ತೊಡಗಿಸಿದಿರ್ಬೋದು, ಜೊತೆಗೆ ಲಾಕರ್ಗಳಲ್ಲಿ ವಿವಿಧ ಆಭರಣಗಳನ್ನು, ಚಿನ್ನಾಭರಣ, ಬೆಳ್ಳಿ ಆಭರಣ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಸಹ ಲಾಕರಲ್ಲಿ ಇಟ್ಟಿದ್ದಾರೆ. ಇದರಾಚೆ ಏನು ತಮ್ಮ ಸಮಸ್ಯೆಗಳಿಗೆ ಇಲ್ಲಿ ಚಿನ್ನವನ್ನು ಅಡವಿಟ್ಟು ಸಾಲಗಳನ್ನು ಕೂಡ ಇಲ್ಲಿ ಪಡೆದಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಏನು ಸದ್ಯ ಗ್ರಾಹಕರ ಮಾತೇನಂತಂದರೆ ನಮಗೆ ನಮ್ಮ ಚಿನ್ನ ಮತ್ತು ನಗದು ಇಲ್ಲಿ ಸೇಫ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋ ಒಂದು ಆತಂಕ ಅವ್ರ ಮುಖದಲ್ಲಿ ಕಂಡುಬರ್ತಾ ಇದೆ. ಜೊತೆಗೆ ಇಲ್ಲಿ ಇರ್ತಕ್ಕಂಥ SBI ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಇನ್ನೂ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಅನ್ನೋ ಆತಂಕ ಅವರ ಮನಸ್ಸಲ್ಲಿ ಕಾಡ್ತಾ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಇಲ್ಲಿನ ಇರ್ತಕ್ಕಂಥ ಒಂದು ಗ್ರಾಹಕರನ್ನ ಮಾತಾಡಿಸ್ತೀವಿ, ಏನೆಲ್ಲ ಅವರ ಆತಂಕ ಇದೆ ಮತ್ತು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ದರೋಡೆ ಆಗಿರ್ತಕ್ಕಂಥ ವಿಚಾರ ಯಾವಾಗ ಗೊತ್ತಾಯಿತು ಸರ್? ನಿನ್ನೆ 6:30ಗೆ ನಮ್ಗೆ ದರೋಡೆ ಗುರ್ತಾಯಿತು. ಅವಾಗ ಓಡೋಡಿ ಬಂದೀವಿ. ಅವಾಗ ತುಂಬ ಮಂದಿ ಇತ್ತು, ಯಾರೂ ಏನೂ ಹೇಳಿಲ್ಲ. ಅಥವಾ ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲೇ ನಿಂತಿದ್ದೀವಿ ನಾವು. ಯಾಕಂದರೆ ನಮ್ಮದು ಲಾಕರ್ದಲ್ಲಿ ಏನು ಇಟ್ಟಿದ್ದೋ ಒಂದೇ, ಯಾಕಂದರೆ ಪ್ಲೇಜ್ ಮಾಡೋದು ಅಥವಾ SBI ಅಕೌಂಟ್ದು ಏನು ದುಡ್ಡು ಆಗಂಗೆ ಎಲ್ಲಿ ಹೋಗಂಗಿಲ್ಲ. ಲಾಕರ್ದಲ್ಲಿ ಏನು ಅಮೌಂಟ್ ಇದು ಮಟೀರಿಯಲ್ಸ್ ಏನು ಇಟ್ಟಿದ್ದೇವೆ, ನಮ್ಮ ಆಭರಣಗಳು ಇಟ್ಟಿದ್ದೇವಲ್ಲ, ಅದ್ರದ್ದು ಸ್ವಲ್ಪ ಅಂಜಿಕಿದೆ. ಎಷ್ಟು ಗ್ರಾಮ್ ಇಟ್ಟಿರಿ? ನಾನು ಒಂದು 100 ಗ್ರಾಮ್ ಗೋಲ್ಡ್ ಇಟ್ಟಿದ್ದೀನಿ, ಒಂದೂವರೆ kg ಬೆಳ್ಳಿ ಇದೆ, ಮತ್ತು ಪ್ಲೇಜ್ ಮಾಡಿ ಒಂದು 40 ಗ್ರಾಮ್ ಗೋಲ್ಡ್ ಇಟ್ಟಿದ್ದೀನಿ. ಅದರದ್ದೇ ಡಾಕ್ಯುಮೆಂಟ್ಸ್ ಇದೆ, ಅದರದ್ದು ಏನು ಸಮಸ್ಯೆ ಆಗಲ್ಲ ಅನ್ನಿಸ್ತಾ ಇದೆ. ಏನು ಇಲ್ಲ ಸರ್, ಮಾಹಿತಿ ಯಾರೂ ಏನು ಕೊಡ್ತಾಯಿಲ್ಲ. ಸುಮ್ಮನೆ ಬೆಳಗ್ಗೆ 3 ಗಂಟೆ ಆಯ್ತು ಇಲ್ಲೇ ಬಂದು ನಿಂತಿದ್ದೀವಿ. ಯಾರೂ ಏನು ಇನ್ಫಾರ್ಮೇಷನ್ ಕೇಳ್ತಾ ಹೋಗಿ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ ಸರ್. ಇದು ಗ್ರಾಹಕ ಸಂಗಮೇಶ್ವರ್ ಮತ್ತು ಏನು ನಾವು ಕಳೆದ 3 ಗಂಟೆಯಿಂದ ಬ್ಯಾಂಕ್ ಬಳಿ ಬಂದಿದ್ದೀವಿ, ಆದರೂ ಸಹ ಬ್ಯಾಂಕಿನ ಅಧಿಕಾರಿಗಳು, ಸಿಬ್ಬಂದಿಗಳು ಯಾವುದೇ ಮಾಹಿತಿ ನೀಡಲ್ಲ ಅನ್ನೋ ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೋರ್ವ ಗ್ರಾಹಕರಿದ್ದಾರೆ, ಅವ್ರು ಮಾತಾಡಿಸ್ತೀವಿ. ಏನು ಆಗ್ತಾ ಇದೆ ಇಲ್ಲಿ? ಏನಿಲ್ಲ ಸರ್, ಮೊನ್ನೆ ನಾವು ಆರೋಗ್ಯ ಇಲಾಖೆ ನಾವು ರಿಟೈರ್ಮೆಂಟ್ ದುಡ್ಡು ಸ್ವಲ್ಪ ಬಂದಿತ್ತು, ಏನು ಸ್ವಲ್ಪ ತೊಗೊಂಡೇವಿ. ಆದರೆ ಏನದ ಇನ್ನೂ 8 ಲಕ್ಷ ರೂಪಾಯಿ ಇದೆ ನಂದು. ಅದಕ್ಕೆ ಸ್ವಲ್ಪ ಏನದ ಆತಂಕ ಆಗ್ತಾಯಿದೆ. ಅಲ್ಲಿ ಮಾಹಿತಿ ಏನು ಸಿಗ್ತಾಯಿಲ್ಲ, ಒಳಗಡೆ ಬಿಡ್ತಾಯಿಲ್ಲ. ಏನು ಸೆಕ್ಯೂರಿಟಿ ಇದ್ದಾಗಂತೂ ಒಳಗೆ ಬಿಡೋಂಗಿಲ್ಲ. SBI ಅಕೌಂಟಿಗಿದೆ, ಅದು SBI ಅಕೌಂಟ್ ಮತ್ತು ಏನಾದರೂ ಆಗ್ತದೆ ಅದು ಒಂದೇ ಆತಂಕ ಅಷ್ಟೇ. ಮಾತ್ರ ಬಿಟ್ಟು ಎಷ್ಟು ದರೋಡೆ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ? ಇಲ್ಲ ಸರ್, ಅದು ಏನು ಮಾಹಿತಿ ಇಲ್ಲ. ಆ್ಯಕ್ಚುಲಿ ನಿನ್ನೆ ಆಗ್ಯದ ಅಂತ ಹೇಳ್ತಾರೆ, ಬಟ್ ನಮಗೆ ಬೆಳಗ್ಗೆ 7 ಗಂಟೆಗೆ ಗೊತ್ತಾದದ್ದು. ಇವತ್ತು ಬೆಳಗ್ಗೆ 7 ಗಂಟೆಗೆ ಗೊತ್ತಾದದ್ದು ದರೋಡೆ ಆಗೋದು ಅಂತೇಳಿ TV ನೋಡಿದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ನಾವು ನಿನ್ನೆ ದಿವಸ ಮನೆ ಸ್ವಚ್ಛ ಮಾಡೋದು ಹಬ್ಬ ಬಂದದಲ್ಲ, ಆ ಇದರಲ್ಲಿ ಕೆಲಸದಲ್ಲಿ ಬಿಜಿ ಇದ್ದೇವೆ ನಾವು. ಇವತ್ತು ಬೆಳಗ್ಗೆ 7 ಗಂಟೆಗೆ ಗೊತ್ತಾಗೈತಿ. 7 ಗಂಟೆಗೆ ಗಂತ ಇವತ್ತಿನ ಇಲ್ಲಿ ತನಕ ಇರ್ತೀವಿ, ಯಾವುದೂ ಮಾಹಿತಿ ಸಿಗ್ತಾಯಿಲ್ಲ. ಮತ್ತು ಅಲ್ಲಿ ಒಳಗಡೆ ಬಿಡ್ತಾಯಿಲ್ಲ, ಅದ್ರ ಸಲುವಾಗಿ ಸಿಗ್ತಾ ಇಲ್ಲ, ಸರಿಯಾಗಿ ಮಾಹಿತಿ ಸಿಗ್ತಾಯಿಲ್ಲ ಸರ್. ಇದು ಗ್ರಾಹಕರ ಮತ್ತು ನಮಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಅನ್ನೋ ಒಂದು ಆತಂಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಾಚೆ ಏನು ಕಲಬುರಗಿ SBI ಮುಖ್ಯ ಕಚೇರಿಯಿಂದ 2 ಅಧಿಕಾರಿಗಳು ಈಗ ಬ್ಯಾಂಕ್ಗೆ ಆಗಮಿಸಿದ್ದಾರೆ. ಬ್ಯಾಂಕಿನ ಇರತಕ್ಕಂಥ ಮ್ಯಾನೇಜರ್, ಕ್ಯಾಶಿಯರ್ ಹಾಗೂ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ದರೋಡೆಗೆ ಒಳಗಾಗಿರ್ತಕ್ಕಂಥ ನಗದು ಮತ್ತು ಚಿನ್ನಾಭರಣಗಳ ಮಾಹಿತಿಯನ್ನು ಅವರು ಕಲೆಯನ್ನು ಹಾಕ್ತಾ ಇದ್ದಾರೆ. ಏನು ಇದೆಷ್ಟವನ್ನು ಅಂಕಿಅಂಶಗಳನ್ನು ಕಲೆ ಹಾಕಿದ ಬಳಿಕವಷ್ಟೇ ಎಷ್ಟು ಪ್ರಮಾಣದಲ್ಲಿ ನಗದು ಮತ್ತು ಚಿನ್ನಾಭರಣ ಏನು ದರೋಡೆಗೆ ಒಳಗಾಗಿದೆ ಅನ್ನುವ ಒಂದು ನಿಖರ ಮಾಹಿತಿ ತಿಳಿದು ಬರ್ತಾ ಇದೆ. ಮತ್ತೊಂದೆಡೆ ಪೊಲೀಸ್ ಏನು ಅಧಿಕಾರಿಗಳು ಸಹ ವಿಶೇಷ ತಂಡಗಳನ್ನು ರಚಿಸಿ ಏನು ದರೋಡೆಗೆ ಮಾಡಿದಂಥ ಒಂದು ಕಿಡಿಗೇಡಿಗಳನ್ನು, ದುಷ್ಕರ್ಮಿಗಳನ್ನು ಬಂಧಿಸೋಕೆ ಇಲ್ಲಿ ಒಂದು ಕೆಡ್ಡವನ್ನು ಸಹ ತೋಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.